ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಮಾರಿ ಹಬ್ಬ ಬಿಡ್ಸೋಕೆ ಬಂದೇ ಬಿಟ್ನಲ್ಲಪ್ಪ ಕೇಕೆ ಚಾರಿ ವೇಷದಲ್ಲಿ. ಹಾಗಿದ್ರೆ ಇಲ್ಲಿ ಮಾನ್ಯತಾ ಅನ್ಕೊಂಡಿದ್ದೇನು ಈ ಕಡೆ ಫೈನಲಿ ಜೈಶಂಕರ್ ಮುಂದೆ ಸತ್ಯನ ರಿವೆಲ್ ಮಾಡೇ ಬಿಟ್ನಲ್ಲ ರಾಮಾಚಾರಿ ವೇಷದಲ್ಲಿರೋ ಕೇಕೆ. ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗುರುಗಳು ಇದೆಲ್ಲದಕ್ಕೂ ಕಾರಣ ರಾಮಾಚಾರಿ ತಮ್ಮ ಬಂದಿದ್ದೆ ಏನು ಹೇಳಿದ್ನು ಏನೋ ಗೊತ್ತಿಲ್ಲ, ಆದರೆ ರಾಮಾಚಾರಿಲಿ ಸಾಕಷ್ಟು ಮೂಮೆಂಟ್ಸ್ ಕಾಣಿಸ್ತದ. ಸತ್ಯ ಹೋಗ್ಬಿಟ್ಟ ಅಂತ ಅನ್ಕೊಂಡಿದ್ವಿ, ಬ್ರೈನ್ ನಿಷ್ಕ್ರಿಯನೇ ಆಗೋಯ್ತು ಅಂತ. ಆದರೆ ರಾಮಾಚಾರಿ ತಮ್ಮ ಬಂದಿದ್ದೆ ಪವಾಡನೆ ನಡೆದೋಯ್ತು. ಇವಾಗ ನೋಡಮ್ಮ ಹೇಳ್ತಾ ಇದ್ದೀನಿ, ನಿನ್ನ ಗಂಡನ್ನ ಬದುಕಿಸ್ತೀನಿ ಅಂತ ಆಶ್ವಾಸನೆ ಕೊಡ್ತಾರೆ. ಇದರಿಂದ ಚಾರುಗೆ ತುಂಬಾನೇ ಖುಷಿ ಆಗತ್ತೆ. ಈ ಕಡೆ ಗಂಡನ ಮುಂದೆ ನೋಡು ರಾಮಾಚಾರಿ, ಯಾವಾಗಲೂ ಕೂಡ ನೀನು ಬಯಸ್ತಿದ್ದೆ ಕೇಕೆ ಬದಲಾಗಬೇಕು ನನ್ನ ತಮ್ಮ ಅಂತ. ಆದರೆ ಇವತ್ತು ಕೇಕೆ ಬದಲಾಗಿದ್ದಾನೆ, ಕೃಷ್ಣ ಆಗಿದ್ದಾನೆ, ಜೊತೆಗೆ ನಾರಾಯಣಾಚಾರ್ಯ ಅವರ ಮಗನಾಗಿ ಬದಲಾಗಿದ್ದಾನೆ. ಇದನ್ನು ನೋಡಬೇಕು ಅಂತ ಆಸೆ ನಿಂಗೆ ತುಂಬ ಇದೆ ಅಂತ ಗೊತ್ತು. ಅವನನ್ನು ನೋಡೋಕ್ಕಾದ್ರೂ ನೀನು ಎದ್ದೇಳಲೇಬೇಕು ರಾಮಾಚಾರಿ ಅಂತ ಮಾತಾಡ್ತಿದ್ದಾಳೆ. ಇದೆಲ್ಲವೂ ಕೂಡ ಕಿವಿ ಮನಸ್ಸನ್ನು ಮುಟ್ತಿದೆ ಈ ಕಡೆ ರಾಮಾಚಾರಿಗೆ. ನಂತರ ಈ ಕಡೆ ಚಾರಿ ವೇಷದಲ್ಲಿ ಇರ್ತಕ್ಕಂಥ ಕೇಕೆ, ಈ ಕಡೆ ಮಾನ್ಯತಾ, ACP ಹಾಗೆ ವೈಶ್ವಕ, ಈ ಮೂವರಿಗೂ ಕೂಡ ನಾನು ಕೇಕೆ ಅಲ್ಲ ರಾಮಾಚಾರಿ ಅಂತ ಹೇಳಿ ಚಮಕ್ ಕೊಡೋಕೆ ರೆಡಿ ಆಗಿದ್ದಾನೆ. ಹಾಗಾಗಿ ಇಲ್ಲಿ ಎಲ್ರಿಗೂ ಕೂಡ ಗ್ರಹಚಾರ ಬಿಡಿಸಿ ಭೂತ ಬಿಡಿಸ್ಬೇಕು ಅಂದರೆ ತಾನು ಚಾರಿ ವೇಷದಲ್ಲಿ ಹೋಗಲೇಬೇಕು. ಆದರೆ ಅವ್ರಿಗೆ ಅನುಮಾನ ಬರಬಾರ್ದು ಅಂತ ತನ್ನ ಸ್ನೇಹಿತನ ಕರೆದು ಅವ್ರಿಗೆ ಒಂದು ಪ್ಲ್ಯಾನನ್ನು ಹೇಳ್ತಾರೆ. ಪ್ಲ್ಯಾನ್ ಪ್ರಕಾರ ಅವರು ಕೂಡ ರೆಡಿ ಆಗ್ತಾರೆ. ನಂತರ ಕೇಕೆ ಇಲ್ಲಿ ಗುರುಗಳ ಹತ್ರ ಆಲ್ರೆಡಿ ಹೇಳಿ ನನ್ನ ಅಣ್ಣನ ಹುಷಾರ್ ಮಾಡಿ ಗುರುಗಳೇ, ಜೊತೆಗೆ ಏನೇ ತೊಂದರೆ ಆಗೋದಕ್ಕೂ ನಾನು ಬಿಡುವುದಿಲ್ಲ, ನಾನು ಕಾವಲಿರ್ತೀನಿ. ಜೊತೆಗೆ ಅಣ್ಣನಿಗೆ ಈ ಸ್ಥಿತಿ ತಂದಂಥ ಕೆಲವೊಂದು ಜನಗಳ ಗ್ರಹಚಾರ ಬಿಡಿಸ್ಬೇಕಾಗಿದೆ, ನಾನು ಹೋಗಿ ಬರ್ತೀನಿ ಅಂತ ಹೋಗ್ತಾರೆ. ಆದರೆ ಅಲ್ಲಿ ಕೇಕೆ ಬಂದಿರೋ ವಿಷಯ ಚಾರುಗೆ ಗೊತ್ತಾಗೇ ಬಿಡುತ್ತೆ. ಜೊತೆಗೆ ಕೇಕೆ ಬದಲಾಗಿದ್ದಾನೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ತನ್ನ ಗಂಡನ ತಮ್ಮನಿಂದ ತನ್ನ ಗಂಡನ ಪ್ರಾಣ ಉಳಿತಿರುವುದು ಅವಳಿಗೆ ಖುಷಿಯನ್ನು ಕೂಡ ತರಿಸುತ್ತೆ. ನಂತರ ಅಲ್ಲಿ ಗುರುಗಳು ಚಾರು ಹತ್ರ, ನೋಡಮ್ಮ, ಈಗ ರಾಮಾಚಾರ್ಯ ಒಂದು ಮೆದುಳು ಸ್ಪಂದಿಸ್ತಾ ಇದೆ, ಅದಕ್ಕೆ ಸರಿಯಾಗಿ ನೀನು ಯಾವುದೇ ರೀತಿಲೂ ಕ್ಷಣಕ್ಕೂ ಕೂಡ ಮಾತುಗಳನ್ನ ನಿಲ್ಲಿಸಬಾರ್ದು. ಅವನು ಜಾರಿ ನಿದ್ರೆಗೆ ಹೋಗದಿರೋ ರೀತಿ ಮಾಡಬೇಕು. ಅವನು ಡೀಪ್ ಸ್ಲೀಪ್ಗೆ ಹೋದರೆ ಮತ್ತೆ ತುಂಬಾ ಕಷ್ಟ ಆಗ್ಬಿಡತ್ತೆ. ಈಗ ತಾನೇ ಎಚ್ಚರಗೊಂಡಿರೋ ಅವನ ಬ್ರೈನ್ ಅದೇ ರೀತಿ ಎಚ್ಚರ ಆಗೋ ರೀತಿನೇ ನೋಡ್ಕೋಬೇಕು. ಅಂದರೆ ನೀನು ವಿಷಯಗಳನ್ನ ಮಾತಾಡ್ತಾನೆ ಹೋಗಬೇಕಾಗತ್ತೆ. ಅವನಿಗೆ ವಿಷಯಗಳನ್ನ ಮಾತಾಡದೆ ಗ್ಯಾಪ್ ಕೊಟ್ಬಿಟ್ರೆ ಖಂಡಿತ ಮತ್ತೆ ರಾಮಾಚಾರಿ ಡೀಪ್ ಸ್ಲೀಪ್ಗೆ ಹೋಗ್ಬಿಡ್ತಾನೆ. ನಂತರ ಅವನ ಮತ್ತೆ ಬ್ರೈನ್ ನಿಷ್ಕ್ರಿಯ ಆಗೋದ್ರ ಕಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಸತತವಾಗಿ ಮಾತಾಡ್ತಾನೆ ಇರಬೇಕು. ಇನ್ನು ರಾಮಾಚಾರಿ ಎಚ್ಚರ, ಅವನ ಬ್ರೈನ್ ಎಚ್ಚರ ಆಗಿರೋ ಥರ ಮಾಡಬೇಕಾಗಿರೋ ಜವಾಬ್ದಾರಿ ನಿನ್ನ ಕೈಯಲ್ಲಿದೆ ಅಂತ ಗುರುಗಳು ಆ ಜವಾಬ್ದಾರಿಯನ್ನು ಚಾರುಗೆ ವಹಿಸ್ತಾರೆ. ನಂತರ ಈ ಕಡೆ ಚಾರು ಬಂದಿದ್ದೆ ಗುರುಗಳು ಹೇಳಿದ ರೀತಿ ಮಾತುಗಳನ್ನ ಆಡ್ತಾ ಈ ಕಡೆ ರಾಮಾಚಾರಿ ಮುಂದೆ ಒಂದು ಬಹು ದೊಡ್ಡ ಸತ್ಯನ ರಿವೀಲ್ ಮಾಡ್ತಿದ್ದಾಳೆ. ಆ ಒಂದು ಸತ್ಯ ಏನು ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ಈ ಕಡೆ ಕೇಕೆ ರಾಮಾಚಾರಿ ವೇಷದಲ್ಲಿ ಮಾನ್ಯತಾ ಮನೆಗೆ ಎಂಟ್ರಿ ಕೊಟ್ಟೆ ಬೆಟ್ಟ. ಈ ಕಡೆ ಕೇಕೆ ಬರ್ತದಾಗೆ ಚಿಂಟು ಭಾವ ಅಂತ ಅನ್ಕೊಂಡು ರಾಮಾಚಾರಿ ಭಾವ ಖುಷಿ ಆಗ್ತದೆ. ಅಕ್ಕ ಎಲ್ಲಿ ಅಂತ ಕೇಳ್ತಿದ್ದಾನೆ. ಅಕ್ಕ ಊರಿಗೆ ಹೋಗಿದ್ದಾರೆ, ಹಾಗಾಗಿ ನಾನು ಬಂದೆ ಅಂತ ರಾಮಾಚಾರಿ ಥರನೇ ಬಿಹೇವ್ ಮಾಡ್ತಿದ್ದಾನೆ ಕೇಕೆ. ಇಲ್ಲಿ ಮಾನ್ಯತಾಗೆ ಚಳಿ ಜ್ವರ ಶುರುವಾಗಿದೆ. ಆಲ್ರೆಡಿ ನಿದ್ರೆ ಬರ್ತಾ ಇರಲಿಲ್ಲ. ರಾಮಾಚಾರಿ ಮಾತುಗಳನ್ನ ಕೇಳಿ ಬದುಕಿದ್ದಾನೆ, ನಮಗೆಲ್ಲ ಕೂಡ ಸಾವಿನ ಮುಹೂರ್ತ ಇಡ್ತಾನೆ ಅನ್ನೋ ಮಾತನ್ನ ಕೇಳಿ ಇನ್ನೂ ಎದುರುಗಡೆ ನೋಡಿದ್ದೇವನು ಕೇಕೆನ ರಾಮಾಚಾರಿನ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಪೇಚಾಡ್ತಾ ಇದ್ರೆ, ಈ ಕಡೆ ಕೇಕೆ ಆಡೋ ಎಲ್ಲ ಮಾತುಗಳು ರಾಮಾಚಾರಿ ಥರಾನೇ ಇರುತ್ತೆ. ಈ ಕಡೆ ಕೇಕೆ ಅಲ್ಲಿ ಚಿಂಟು ಕೇಳ್ತಿದ್ರೆ ಯಾಕೆ ಬಂದ್ರಿ ಏನಾಯ್ತು ಅಂದಾಗ ಪೂಜೆ ಮಾಡಬೇಕಾಗಿದೆ, ನಿಮ್ಮ ಅಮ್ಮಂಗೆ ಪೂಜೆ ಮಾಡಬೇಕು, ಮಾರಿ ಹಬ್ಬನ ಕಾಣಿಸ್ಬೇಕು, ಜೊತೆಗೆ ಅದಕ್ಕೋಸ್ಕರ ಪೂಜೆ ಮಾಡಬೇಕು ಅಂದರೆ ನಾನು ಬರಲೇಬೇಕಲ್ವಾ, ಅದಕ್ಕೋಸ್ಕರ ಬಂದಿದ್ದೇನೆ ಅಂತಿದ್ರೆ ಇವನ್ ಮಾತುಗಳನ್ನೆಲ್ಲ ಕೇಳ್ತಿದ್ರೆ ಯಾಕೋ ರಾಮಾಚಾರಿ ಅಂತಾನೆ ಅನ್ನಿಸ್ತಿದೆಯಲ್ಲ, ಹೇಗಾದರೂ ಮಾಡಿ ಖಾತ್ರಿ ಪಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಮಾನ್ಯತಾ ಕೇಕೆಗೆ ಕಾಲ್ ಮಾಡ್ತಾರೆ. ಆದರೆ ಇಲ್ಲಿ ಎದುರುಗಡೆನೆ ನಿಂತಿದ್ದಾನೆ ಕೇಕೆ, ಬಟ್ ಅಲ್ಲಿ ಫೋನಲ್ಲಿ ನಿಜವಾಗ್ಲೂ ಕೇಕೆ ಮಾತಾಡ್ತಿದ್ದಾರೆ. ಈ ಕಡೆ ಮಾನ್ಯತಾ ಕೇಕೆನೇ ಅಬ್ಸರ್ವ್ ಮಾಡ್ತಾ ಫೋನಲ್ಲಿ ಮಾತಾಡ್ತಿದ್ದಾರೆ. ಆದರೆ ಅಲ್ಲಿ ಆಲ್ರೆಡಿ ಕೇಕೆ ನಾನು ರಾಮಾಚಾರಿನ ಹುಡುಕೊಂಡು ಒಂದು ಜಾಗಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಏನಪ್ಪ ಇದು, ಕಣ್ಮುಂದೆ ಕೇಕೆ ಇದ್ದಾರೆ, ಬಟ್ ಅಲ್ಲಿ ಕೇಕೆ ಮಾತಾಡ್ತಿದ್ದಾರೆ. ಇದೆಲ್ಲವೂ ಕೂಡ ನೋಡಿದೆ ಮಾನ್ಯತಾಗೆ ಅನಿಸುತ್ತೆ ಎದುರುಗಡೆ ಇರೋದು ರಾಮಾಚಾರಿ ಕೇಕೆ ಅಲ್ಲ ಅನ್ನೋದು. ಇದೆಲ್ಲವೂ ಕೂಡ ಕೇಕೆ ಪ್ಲಾನ್ ಆಗಿದೆ. ಕೇಕೆ ತುಂಬ ಚೆನ್ನಾಗಿ ಆಲೋಚನೆ ಮಾಡಿದ್ದಾರೆ. ಇಂಥದ್ದೇ ಒಂದು ಘಟನೆ ಬರಬಹುದು ಅಂತ ತನ್ನ ಫ್ರೆಂಡ್ಗೆ ಫೋನ್ ರೆಕಾರ್ಡ್ನ ಮಾಡಿಕೊಟ್ಟು ಮಾನ್ಯತಾ ಕಾಲ್ ಮಾಡಿದ್ರೆ ಈ ರೀತಿ ಮಾತಾಡೋ ಹಾಗೆ ಈ ಒಂದು ರೆಕಾರ್ಡನ್ನು ಆನ್ ಮಾಡು ಅಂತ ಹೇಳಿ
ಹೋಗಿದ್ದಾರೆ. ಹಾಗಾಗಿ ಇಲ್ಲಿ ಮಾನ್ಯತಾ ಕಾಲ್ ಮಾಡಿದಾಗ ಅಲ್ಲಿ ಮಾತಾಡೋದು, ಫೋನ್ ರಿಸೀವ್ ಮಾಡೋದು ಕೇಕೆ ಅಲ್ಲ, ಬಿಕಾಸ್ ಕೇಕೆ ಎದುರುಗಡೆ ಇದ್ದಾರೆ. ಅಲ್ಲಿ ರಿಸೀವ್ ಮಾಡೋದು ಫ್ರೆಂಡ್ ಜೊತೆಗೆ ಅಲ್ಲಿ ಮಾತಾಡೋದು ಕೇಕೆ ಧ್ವನಿ, ರೆಕಾರ್ಡ್ ಆಗಿರೋ ಧ್ವನಿ. ಆದರೆ ಇಲ್ಲಿ ಮಾನ್ಯತಾ ಹಳ್ಳಕ್ಕೆ ಬೀಳ್ತಾರೆ. ಎದುರುಗಡೆ ಇರೋದು ರಾಮಾಚಾರಿ ಅಂತ ಅನ್ಕೊಂಡಿದ್ದೆ, ನಿಂತಲ್ಲೇ ನಡುಗಿ ಬೆವತ್ಕೋತಿದ್ರೆ ಫೈನಲಿ ಜೈಶಂಕರ್ ಅವ್ರು ಬಂದಿದ್ದೆ. ಏನದು ರಾಮಾಚಾರಿ, ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ ಅಂದಾಗ ಇಲ್ಲಿ ಕೆಲವೊಂದು ಭೂತ ಚೇಷ್ಟುಗಳು ಸೇರ್ಕೊಂಡಿದೆ. ಅದಕ್ಕೆ ಗ್ರಾಚಾರ ಬಿಟ್ಟು ಪೂಜೆ ಮಾಡಿಸಿ ಅದಕ್ಕೆ ಮುಕ್ತಿನ ಕೊಡಬೇಕು, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮಗೆ ತುಂಬಾ ಗಂಡಾಂತರಗಳು ಕಾದಿದೆ. ಆ ಗಂಡಾಂತರಕ್ಕೆಲ್ಲ ತಿಲಾಂಜಲಿ ಬಿಡ್ಬೇಕಂದ್ರೆ ದೊಡ್ಡ ಪೂಜೆನೇ ಮಾಡಬೇಕಾಗತ್ತೆ. ಆ ಪೂಜೆ ಕಾವು ಹೇಗೆ ತಟ್ಟುತ್ತೆ ಅಂದರೆ ಒಬ್ಬೊಬ್ಬರನ್ನು ತಟ್ಟದೆ ಅಂತೂ ಬಿಡೋದಿಲ್ಲ. ತಟ್ಟೋ ರೀತಿ ನಾನು ಮಾಡ್ತೀನಿ, ನೀವೇನು ಕೂಡ ಯೋಚನೆ ಮಾಡಬೇಡಿ, ಪೂಜೆ ಅಂತೂ ಅದ್ಧೂರಿಯಾಗಿ ಆಗತ್ತೆ ಅಂತ ಹೇಳಿ ಮಾನ್ಯತಾ ಮುಂದೆ ಜೈಶಂಕರ್ ಜೊತೆ ಮಾತಾಡ್ತಾ ಇಂಡೈರೆಕ್ಟ್ ಆಗಿ ನಿನಗೆ ಮುಹೂರ್ತ ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಇದೆಲ್ಲವೂ ಕೂಡ ಮಾನ್ಯತಾಗೆ ತನಗೆ ಹೇಳ್ತಿರೋದು ಅಂತ ಅರ್ಥ ಆಗ್ತಾ ಇದ್ರೆ ಆ ಕಡೆ ಚಾರು ರಾಮಾಚಾರಿ ಮುಂದೆ ತಾನು ಹೇಗೆ ರಾಮಾಚಾರಿನ ಭೇಟಿ ಮಾಡಿದ್ದು, ನಂತರ ಅವರಿಬ್ರು ಜಗಳ ಮಾಡಿದ್ದು, ಜೊತೆಗೆ ಎಷ್ಟು ಬಾರಿ ಅವಳು ರಾಮಾಚಾರಿಗೆ ತೊಂದರೆ ಕೊಟ್ಟಿದ್ದು, ನಂತರ ಅವರ ಅದಕ್ಕೆ ಸಾವಿಗೆ ಕಾರಣ ಆಗಿದ್ದು, ಅದಾದ ನಂತರ ಅವಳಲ್ಲಿ ಗಿಲ್ಟ್ ಕಾಡಿದ್ದು, ನಂತರ ಬದಲಾಗಿದ್ದು, ಸಾರಿ ಕೇಳ್ತಾ ಕೇಳ್ತಾ ಪ್ರೀತಿಗೆ ಟರ್ನ್ ಆಗಿದ್ದು, ಪ್ರೀತಿ ಪಡ್ಕೊಳ್ಳೋಕ್ಕೆ ಅವಳು ಮಾಡಿದ್ದಂಥ ಆ ಬಹು ದೊಡ್ಡ ಸುಳ್ಳಿನ ಸತ್ಯನ ಕೂಡ ಹೇಳ್ಬಿಡ್ತಾಳೆ. ಇದೇ ಆಶ್ರಮಕ್ಕೆ ಬಂದಾಗ ಕಣ್ಣಿರೋದಿಲ್ಲ ಚಾರುಗೆ, ಆದರೆ ಕಣ್ಣು ಬಂದಿರುತ್ತೆ. ಆದರೆ ಚಾರಿ ಮುಂದೆ ಚಾರು ನನಗೆ ಕಣ್ಣಿಲ್ಲ, ನಾನು ನಿನ್ಗೆ ಯಾರು ಜೀವ ಕೊಡ್ತಾರೆ, ಸಾಯ್ತೀನಿ ಅಂದಾಗ ಚಾರಿ ಮದುವೆ ಆಗಿರ್ತಾರೆ. ಆ ಹೇಳೇ ಬಿಟ್ಲು ಚಾರು. ಹಾಗಿದ್ರೆ ಚಾರಿ ಆ ಒಂದು ಸುಪ್ತ ನಿದ್ರೆಯಲ್ಲಿ ಇದ್ರೂ ಕೂಡ ಈ ಒಂದು ಮಾತು ಚಾರಿ ಕಿವಿಗೆ ಬಿದ್ದೇ ಬಿಟ್ಟಿದೆ. ಹಾಗಿದ್ರೆ ಇಲ್ಲಿ ಚಾರಿನ ಮದುವೆ ಆಗಿ ಸುಳ್ಳು ಹೇಳಿ ಮದುವೆ ಆಗಿದ್ದು ಚಾರಿಗೆ ಗೊತ್ತಾದರೆ ಚಾರು ಸ್ಥಿತಿ ಏನಾಗ್ಬಹುದು? ಈ ಒಂದು ಗಂಡಾಂತರದಿಂದ ಚಾರಿ ಪಾರ ಆಗ್ತಿದ್ದಾಗೆ ಈ ಒಂದು ಕತೆ ಶುರುವಾಗೋದಕ್ಕೆ ಆಲ್ರೆಡಿ ಪೀಠಕ್ಕೆ ಮುನ್ನಡಿಯನ್ನ ಕೊಟ್ಟಾಗಿದೆ. ಹಾಗಾದ್ರೆ ಚಾರು ಹುಷಾರಾಗಿ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ